ಓಂ ಶಾಂತಿ. ಡೇಟ್ ಆಗಿದೆ 1/10/1975, ಪಾರ್ಟ್ 2. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಪರ್ಸ್ನಲ್ ಮುಲಾಕಾತ್. ಬಾಬಾ ಇವತ್ತೇನು ಮಾಡ್ತಾಯಿದ್ದಾರೆ, ಒಬ್ಬೊಬ್ಬರಿಗಾಗಿ ವೈಯಕ್ತಿಕ ಭೇಟಿ ಮಾಡ್ತಿದ್ದಾರೆ. ಮಾಯಾಜೀತ್ और ಪ್ರಕೃತಿ ಜೀತ್ ಶಕ್ತಿಯೋಂ ಕಿ ನಿಶಾನಿ. ಮಾಯಾಜೀತ್ ಮತ್ತು ಪ್ರಕೃತಿ ಜೀತ್ ಆಗಿರ್ತಕ್ಕಂಥ ಶಕ್ತಿಯರ ಲಕ್ಷಣಗಳೇನು ಅಂತ ಬಾಬಾ ಹೇಳ್ತಾರೆ. ಬೇಹೋಶ್ ಆತ್ಮಾओं को सुरजीत बनाने वाले, ಬೇಹೋಶ್ ಆತ್ಮಾओं को सुरजीत बनाने वाले ಅಂದರೆ ಈಗಿನ ಅಜ್ಞಾನ ಜಗತ್ತಿನಲ್ಲಿ ಎಲ್ಲ ಆತ್ಮಗಳು ಏನಾಗಿದ್ದಾರೆ, ಬೇಹೋಶ್ ಆಗಿದ್ದಾರೆ. ಅವ್ರಿಗೆ ಮತ್ತು ವಾಪಸ್ ಸುರ್ಜಿತ್ ಮಾಡಬೇಕಲ್ಲ, ಅದನ್ನು ಮಾಡೋರು ಯಾರು? ಶಿವಬಾಬಾ. माया और प्रकृति पर जीत प्राप्त कराने वाले, आसुरी वृत्तियों का संहार करने वाले शिव बाबा बोले, शक्तियाँ अपने शक्ति स्वरूप सदा शस्त्रधारी, सदा निर्भय, सर्व आसुरी संस्कारों का संहार करने वाली तथा प्रकृति और मायाजीत बनने वाली, ऐसे अपने स्वभाव में सदा स्थित रहती हो. ಬಾಬಾ ಹೇಳ್ತಾರೆ, ನೀವೇನಿದ್ದೀರಿ ಅಂತ. ಏನಿದ್ದೀರಿ? ಶಕ್ತಿಯರು. ತಾವು ಶಕ್ತಿ ಸ್ವರೂಪ ಆಗಿದ್ದೀರಾ. ಯಾವಾಗಲೂ ಶಸ್ತ್ರಗಳನ್ನು ಹಿಡ್ಕೊಂಡಿದ್ದೀರಾ, ಯಾವಾಗಲೂ ನಿರ್ಭಯದಲ್ಲಿದ್ದೀರಾ, ಅಥವಾ ಎಲ್ಲ ಆಸುರಿ ಸಂಸ್ಕಾರಗಳನ್ನು ಸಂಹಾರ ಮಾಡುವಂತಹ ಪ್ರಕೃತಿ ಮತ್ತು ಮಾಯಾಜೀತ್ ಆಗಿರುವಂತಹ ಆತ್ಮಗಳು ನೀವು ತಮ್ಮ ಸ್ವಭಾವದಲ್ಲಿ ಯಾವಾಗಲೂ ಸ್ಥಿತ ಆಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಪ್ರಕೃತಿ ಜೀತ್ ಅದರಲ್ಲಿ ಸ್ಥಿತ ಆಗಿದ್ದೀರೇನು, ಮಾಯಾಜೀತ್ ಆಗಿದ್ದೀರೇನು, ಅಸುರ ಸಂಸ್ಕಾರಗಳನ್ನು ಸಂಹಾರ ಮಾಡುವಂಥವ್ರು ಆಗಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಶಕ್ತಿಯೋಂ ಕೆ ಯಾದಗಾರ್ ಚಿತ್ರ ಮೇ ಮಾಯಾಜೀತ್ ಕಿ ನಿಶಾನಿ ಹೈ. शस्त्र और लाइट का क्राउन और प्रकृति जीत की निशानी है शेर की सवारी. ಇವೆಲ್ಲ ನೀವು ಫೋಟೋದಲ್ಲಿ ನೋಡ್ತೀರಾ. ದೇವಿಗಳ ಕೈಯಲ್ಲಿ ಏನೇನೋ ಶಸ್ತ್ರಗಳನ್ನು ಅಸ್ತ್ರಗಳನ್ನು ಕೊಟ್ಟಿದ್ದಾರಲ್ಲ, ಅವು ಏನೇನು? ಶಕ್ತಿಯರ ಯಾದಗಾರದ ಚಿತ್ರದಲ್ಲಿ ಮಾಯಾಜೀತದ ಲಕ್ಷಣ ಆಗೋದಕ್ಕಾಗಿ ಏನು ಕೊಟ್ಟಿದ್ದಾರೆ? ಕೈಯಲ್ಲಿ ಶಸ್ತ್ರಗಳನ್ನು ಕೊಟ್ಟಿದ್ದಾರೆ. ಮತ್ತು ಮಾಯಾಜೀತ್ ಪ್ರಕೃತಿ ಜೀತ್ ಅದಕ್ಕೆ ಇನ್ನೊಂದೇನು? ಲೈಟ್ ಕಾ ಕ್ರೌನ್, ಪ್ರಕಾಶದ ಕಿರೀಟ. ಹಿಂದೆ ಯಾವಾಗಲೂ ದೇವಿ ಹಿಂದೆ ತಲೆ ಮುಂದೆ ಒಂದು ಪ್ರಕಾಶ ಸುತ್ತಲೂ ತಿರುಗ್ತಿರ್ತದಲ್ಲ, ಅದು ಪ್ರಕಾಶದ ಕ್ರೌನ್ ಅಂತ ಹೇಳ್ತಾರೆ ಬಾಬಾ. ಆಮೇಲೆ ಹೇಳ್ತಾರೆ ಬಾಬಾ, ಇನ್ನು ಪ್ರಕೃತಿ ಜೀತದ ಲಕ್ಷಣ ಅಂದರೆ ದೇವಿ ಎದುರ ಮೇಲೆ ಕೂತಿರ್ತಾಳೆ, ಸಿಂಹದ ಮೇಲೆ ಕೂತಿರ್ತಾಳಲ್ಲ, ಅದು ಪ್ರಕೃತಿ ಜೀತ್ ಸಂಕೇತ ಅಂತ ಹೇಳ್ತಾರೆ ಬಾಬಾ. ಯಹ ಪಶು ಪಕ್ಷಿ ಆದಿ ಪ್ರಕೃತಿ ಕಿ ನಿಶಾನಿ ಹೇ. ಇವರೆಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಏನು? ಇದರ ಅರ್ಥ ಏನು? ಅದು ಪ್ರಕೃತಿ. ಪ್ರಕೃತಿ ಅಂದ್ರೇ ಪ್ರಾಣಿ ಪಕ್ಷಿ, ಅದರ ಲಕ್ಷಣ. ಪ್ರಕೃತಿ ಕೆ ತತ್ವ ಭೀ ಶಕ್ತಿ ಸ್ವರೂಪ ಕೋ ಭಯಭೀತ ನಹಿ ಕರ್ ಸಕ್ತೆ. ಪ್ರಕೃತಿ ತತ್ವಗಳು, 5 ತತ್ವಗಳೇನಿದಾವಲ್ಲ, ನೀವು ಶಕ್ತಿ ಸ್ವರೂಪದಲ್ಲಿ ಇದ್ರಿ ಅಂತಂದರೆ ನಿಮ್ಮನ್ನು ಎಂದೂ ಭಯಭೀತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ಪರ್ ಭೀ ಸವಾರಿ ಅರ್ಥಾತ್ ಅಧಿಕಾರ. ಪ್ರಕೃತಿ ಮೇಲೆ ಸವಾರಿ ಮಾಡೋದು ಅಂತಂದ್ರೇನು? ಪ್ರಕೃತಿ ಮೇಲೆ ನಮಗೆ ಅಧಿಕಾರ ಇರೋದು. ಪ್ರಕೃತಿ ಭೀ ಉನ್ಕಿ ದಾಸಿ ಬನ್ ಗಯಿ. ಪ್ರಕೃತಿನೂ ಕೂಡ ಶಕ್ತಿಯರ ದಾಸಿ ಆಗಿದೆ. ಅರ್ಥಾತ್ ಉನ್ಕಾ ಸತ್ಕಾರ ಕರ್ ರಹಿ ಹೇ. ಪ್ರಕೃತಿನೂ ಕೂಡ ಏನು ಮಾಡ್ತದೆ? ದೇವಿ ದೇವತೆಗಳ ಸತ್ಕಾರ ಮಾಡ್ತಾರೆ. ಅದಕ್ಕೆ ಮಹಾಭಾರತದಲ್ಲಿ ತೋರಿಸಿದಾರಲ್ಲ, ಕೃಷ್ಣ ಜೈಲಲ್ಲಿ ಹುಡ್ತಾನೆ, ಅವರಪ್ಪ ವಾಸುದೇವ್ ನದಿ ಹರಿತಿರ್ತದೆ, ಬುಟ್ಟಿಯೊಳಗೆ ಇಟ್ಕೊಂಡು ಹೋಗ್ತಿರ್ತಾನೆ. ಆ ಕೃಷ್ಣನ ಕಾಲ ನದಿಗೆ ಮುಟ್ಟಿದ ತಕ್ಷಣ ನದಿ ಏನು ಮಾಡ್ತದೆ? ಜಾಗ ಮಾಡಿಕೊಡ್ತದೆ. ಅಂದರೆ ಏನರ್ಥ? ಕಾಲು ನದಿ ನೀರು ಕಾಲು ತಾಕ್ತು ಅಂದರೆ ಏನರ್ಥ? ದಾಸಿ. ದೇವಿ ದೇವತೆಗಳ ದಾಸಿ ಆಗ್ತದೆ ಪ್ರಕೃತಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅದು ಕೂಡ ಅದ್ರ ಮೇಲೆ ನಿಮ್ಗೆ ಅಧಿಕಾರ ಬರ್ತದೆ, ಅದು ನಿಮಗೆ ಸತ್ಕಾರ ಮಾಡ್ತದೆ. ಯಾವುದು? ಪ್ರಕೃತಿ. ಐಸೇ ಸದಾ ವಿಜಯಿ ಹೋ. ಅದು ಹೊರಗಿನ ಪ್ರಕೃತಿ ಬಿಡ್ರಿ, ಇದ್ರೊಳಗೇನು ಕೂತೀವಲ್ಲ ನಾವು, ಇದನ್ನು ಪ್ರಕೃತಿನೇ. ಇದು 5 ತತ್ವಗಳ ಪ್ರಕೃತಿ. ಇದು ಹೇಳ್ದಂಗೆ ಕೇಳ್ತದ?
ನೀವು ಹೇಳ್ದಂಗೆ ಕೇಳಿದರೆ ಅದು ನಿಮ್ಗೆ ದಾಸಿ, ಅದು ಹೇಳ್ದಂಗೆ ನೀವು ಕೇಳಿದರೆ ನೀವು ಅದರ ದಾಸಿ. ಅದನ್ನು ಹೇಳ್ತಾರೆ ಬಾಬಾ. ಪ್ರಕೃತಿ ಮೇಲೆ ವಿಜಯ ಆಗೋದು ಅಂತಂದರೆ ಈ ದೇಹದ 5 ತತ್ವಗಳೇನಿದಾವಲ್ಲ ಅದೆಲ್ಲ ನಾ ಹೇಳ್ದಂಗೆ ಕೇಳ್ತವೆ. ಆಮೇಲೆ ದೇಹ ನನಗೆ ಸಹಯೋಗ ಕೊಡ್ತದೆ. ವಹ ಸದಾ ವಿಜಯ್ ಕಾ ಬಾಬಾ ಹೇಳ್ತಾರೆ, ऐसे सदा विजयी हो, सदा सुजाग की निशानी तिलक गाया हुआ है. जो सदा बाप के साथ है वह सदा विजय का तिलक अपने माथे पर लगाता रहेगा. ಯಾವಾಗಲೂ ಸುಹಾಗ್ ಅಂತ ಹೇಳ್ತಾರಲ್ಲ, ಸುಹಾಗ್ ಅಂದ್ರೆ ಏನು? ವಿಜಯದ ತಿಲಕ್ ಅದು. ಬಾಬಾ ಹೇಳ್ತಾರೆ ಅಪ್ಪನೇ ಮಾಥೆ ಪರ್, ಅದು ವಿಜಯದ ಸಂಕೇತ, ತಿಲಕ. ಸ್ಮೃತಿ ಮೇಲೆ ಅರ್ಥಾತ್ ತಿಲಕ್ ಲಗಾನ. ತಿಲಕ ಹಚ್ಕೊಳ್ಳೋದಂದ್ರೇನು? ನನ್ನ ಸ್ಮೃತಿನಲ್ಲಿ ನಾನಿರೋದು, ನಾನೇನಿದ್ದೀನಿ. ಸದಾ ಯಹ ಸ್ಮೃತಿ ರಹೆ ಕಿ ಮೇ ಕಲ್ಪ ಕಲ್ಪ ಕಿ ವಿಜಯಿ ಆತ್ಮ ಹೂँ. ತಿಲಕ ಹಚ್ಕೊಳ್ಳೋದ್ರ ನಿಶಾನಿನೇ ಏನು? ಮೇ ವಿಜಯಿ ಹೂँ. ಒಂದು ನಾನು ಆತ್ಮ ಸ್ವರೂಪ, ಇನ್ನೊಂದು ನಾನು ಸದಾ ವಿಜಯಿ ಆಗಿದ್ದೀನಿ ಅನ್ನೋದೇ ಅದರ ತಿಲಕ ಹಚ್ಕೊಳ್ಳೋದ್ರ ಸಂಕೇತ ಅಂತ ಹೇಳ್ತಾರೆ ಬಾಬಾ. ಪೆಹಲೆ ಬೇಹೋಶ್ ಥೇ, ನೀವು ಕೂಡ ಏನಿದ್ರು. ಸದಾ ಯಹ ಸ್ಮೃತಿ ರಹಿ ಕಿ ಮೈ ಕಲ್ಪ ಕಲ್ಪ ಕಿ ವಿಜಯಿ ಹೂँ, ಅಭಿ ಕಿ ನಹಿ, ಈಗಿಂದಷ್ಟೇ ಅಲ್ಲ, ಕಲ್ಪ ಕಲ್ಪಕ್ಕೂ ನಾನೇನಾಗಿದ್ದೀನಿ? ವಿಜಯಿ ಆಗಿದ್ದೀನಿ. ಪೆಹಲೆ ಬೇಹೋಶ್ ಥೇ, ಮೊದಲು ಹೆಂಗಾಗಿದ್ರಿ? ಮೂರ್ಛೆ ಹೋಗ್ಬಿಟ್ಟಿದ್ರಿ. ಬೇಹೋಶ್ ಅರ್ಥಾತ್ ಅಂದರೆ ಏನು? ಮೂರ್ಛೆ ಹೋಗೋದು ಅಂದರೆ ಏನು? ಆತ್ಮನ ಸ್ಮೃತಿ ಬಿಟ್ಟು ದೇಹದ ಸ್ಮೃತಿ ಬರೋದಕ್ಕೆ ಬೇಹೋಶ್. ಬೇಹೋಶ್ ಅರ್ಥಾತ್ ಜಿಸ್ಕೋ ಅಪನಾ ಹೋಶ್ ನಹಿ. ಬೇಹೋಶ್ ಅಂತಂದರೆ ನಾನು ಏನು ಅನ್ನೋದು ಪ್ರಜ್ಞೆ ಇಲ್ಲದೆ ಇರೋದೇ ಬೇಹೋಶ್. ಮೈ ಹೂ ಕೌನ್ ಯಹ ಭೀ ಪತಾ ನಹಿ ತೋ ಬೇಹೋಶ್ ಹುವಾನಾ. ಈಗ ಹೊರಗಡೆನೂ ಸ್ಥೂಲದೊಳಗೆ ಮೂರ್ಛೆ ಹೋಗಿ ಬಿದ್ದಿರ್ತಾರೆ. ನಾ ಎಲ್ಲಿದ್ದೀನಿ, ನಾ ಯಾರಿದ್ದೀನಿ, ನಾ ಏನಿದ್ದೀನಿ, ಅವ್ರಿಗೇನೂ ಗೊತ್ತೇ ಇರೋದಿಲ್ಲ. ನಂದೆಲ್ಲರ ಪರಿಸ್ಥಿತಿ ಏನಾಗಿದೆ? ಹಾಗೆ ಆಗಿದೆ. ನಾನೇನು, ನನ್ನ ಆತ್ಮ, ಅದನ್ನು ಬಿಟ್ಟು ನಾವೇನು ಬೇರೆ ಏನೇನೋ ತಿಳ್ಕೊಂಡ್ಬಿಟ್ಟು ಅದು ಹೇಳ್ತಾರೆ ಬಾಬಾ. ಬೇಹೋಶ್ ಹುವಾನಾ, ಅಬ್ ತೋ ಸುರ್ಜಿತ್ ಹೋ. ಈಗ ಬಂದೈತಲ್ಲ ಪ್ರಜ್ಞೆ, ನಾನು ಯಾರು ಅಂತ. ನಾನು ಯಾರು? ನನ್ನ ಆತ್ಮ, ನನ್ನ ಶಕ್ತಿ ಸ್ವರೂಪ, ನನ್ನ ನಿರ್ಭಯ, ನನ್ನ ಪ್ರಕೃತಿ ಜೀತ, ನನ್ನ ಮಾಯಾಜೀತ, ಇದೆಲ್ಲ ನಾವು ಸುರ್ಜಿತ್ ಆಗಿರ್ತೀವಿ. ಸುರ್ಜಿತ್ ಕಭಿ ಬಾಪ್ ಕೋ ಭೂಲ್ ನಹಿ ಸಕ್ತಿ. ಪ್ರಜ್ಞೆ ನಿಮಗೆ ಪ್ರಜ್ಞೆ ಇದೆ ಅಂತಂದ್ರೆ ಅರ್ಥ ಪರಮಾತ್ಮನ ಎಂದು ಮರೆಯೋದಿಲ್ಲ. ಪರಮಾತ್ಮನ ಮರಿತೀರಿ ಅಂದ್ರೆ ಏನು? ಮತ್ತೆ ನೀವು ಬೇಹೋಶ್ ಆಗಿದ್ದೀರಾ ಅಂತಲೇ ಅರ್ಥ. ಯಹಿ ಸದಾ ಯಾದ್ ರಖೋ ಕಿ ಮೈ ಹೂ ಹಿ ಸದಾ ವಿಜಯಿ. ಯಾವಾಗಲೂ ಇದನ್ನು ನೆನಪಿಟ್ಕೊಳ್ಳಿ, ನಾನು ಯಾವಾಗಲೂ ವಿಜಯಿನೇ ಇದ್ದೀನಿ. ಅಚ್ಚಾ, ಕಂಪ್ಲೇಂಟ್ ಸಮಾಪ್ತ್ ಕರ್ ಕಂಪ್ಲೀಟ್ ಬನನೆ ಕಿ ಪ್ರೇರಣಾ. ಕಂಪ್ಲೇಂಟನ್ನು ಸಮಾಪ್ತಿ ಮಾಡಿ ಕಂಪ್ಲೀಟ್ ಆಗೋದ್ರ ಕಡೆ ನೋಡಿ. ಅತೀಂದ್ರಿಯ ಸುಖಕ್ಕೆ ಝೂಲೆ ಮೇ ಝುಲಾನೆ ವಾಲೆ. ನೋಡ್ರಿ ಬಾಬಾ ಹೇಳ್ತಾರೆ, ಎಂಥ ಜೋಕಾಲಿಯೊಳಗೆ ಆಟ ಆಡ್ತಾ ಇದ್ದೀರಿ ನೀವು? ಅತೀಂದ್ರಿಯ ಸುಖ. ಸರ್ವ ಸಂಬಂಧೋಂ ಕಾ ಅಲೌಕಿಕ ಅನುಭವ ದೇನೆ ವಾಲೆ. ಎಲ್ಲ ಸಂಬಂಧಗಳಲ್ಲಿ ಯಾರನ್ನ ಸಂಬಂಧ ತಗೊಂಡಿದ್ದೀವಿ? ಅಲೌಕಿಕ ಅನುಭವ ಮಾಡ್ತಾ ಇದ್ದೀವಿ. ಸರ್ವ ಆತ್ಮಾओं ಹಿತಕಾರಿ ಶಿವಬಾಬಾ ವತ್ಸೋಂ ಕೆ ಪ್ರತಿ ಬೋಲೆ. ಎಲ್ಲ ಆತ್ಮಗಳ ಹಿತವನ್ನು ಮಾಡುವಂಥ ಶಿವಬಾಬಾ ಮಕ್ಕಳಿಗೆ ಹೇಳ್ತಾರೆ, ಬಾಪ್ ಸಮಾನ್ निराकारी देह की स्मृति से न्यारे आत्मिक स्वरूप में स्थित होते हुए साक्षी होकर अपना और सर्व आत्माओं का पाठ देखने का अभ्यास मजबूत होता जाता है. बाबा ಹೇಳ್ತಾರೆ ಮಕ್ಕಳಿಗೆ, ಮಕ್ಕಳ ತಂದೆ ಸಮಾನ ನಿರಾಕಾರಿ ದೇಹದ ಸ್ಮೃತಿಯಿಂದ ಭಿನ್ನ ಆಗುವಂಥದ್ದು, ಆತ್ಮಿಕ ಸ್ವರೂಪದಲ್ಲಿ ಸ್ಥಿತ ಆಗೋದು, ಸಾಕ್ಷಿಯಾಗಿ ಎಲ್ಲವನ್ನ ಆತ್ಮಗಳ ಪಾತ್ರ, ಎಲ್ಲ ಆತ್ಮಗಳ ಪಾತ್ರವನ್ನು ನೋಡುವಂಥ ಅಭ್ಯಾಸ ಗಟ್ಟಿ ಆಗ್ತಿದೆ ಏನು ಅಂತ ಕೇಳ್ತಾರೆ ಬಾಬಾ. ಸದಾ ಸಾಕ್ಷಿಪನ್ ಕಿ ಸ್ಟೇಜ್ ಸ್ಮೃತಿ ಮೇ रहती हो. ಯಾವಾಗಲೂ ಕ್ಷಣ ಕ್ಷಣಕ್ಕೂ ಎಲ್ಲ ಪಾತ್ರಗಳನ್ನು ನೋಡಿ ಸಾಕ್ಷಿಯಾಗಿರ್ತಕ್ಕಂಥ ಸ್ಮೃತಿನಲ್ಲಿ ಇರ್ತೀರಾ. जब तक साक्षी स्वरूप की स्मृति सदा नहीं रहती तो बाप दादा को अपना साथी भी नहीं बना सकते. ಎಲ್ಲಿವರೆಗೂ ನೀವು ಸಾಕ್ಷಿ ಸ್ವರೂಪದ ಸ್ಮೃತಿನಲ್ಲಿ ಬರೋದಿಲ್ವೋ ಅಲ್ಲಿವರೆಗೆ ಬಾಪ್ ದಾದಾರವರನ್ನು
ತಮ್ಮ ಸಾಥಿಯನ್ನಾಗಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ, ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ಏನಾಗಬೇಕು ನಾವು? साक्षी अवस्था का अनुभव करना, बाप के साथीपन का अनुभव कराता है. ಬಾಬಾ ಹೇಳ್ತಾರೆ ಸಾಕ್ಷಿ ಅವಸ್ಥೆಯ ಅನುಭವ ತಂದೆಯ ಸಾಥೀಪನಿನ ಅನುಭವ ಮಾಡ್ತದೆ ಅಂತ ಹೇಳ್ತಾರೆ ಬಾಬಾ. ಅಪನೇ ಕೋ ಖುದಾ ದೋಸ್ತ್ ಸಮಜ್ತೆ ಹೋ, ತಮ್ಮನ್ನ ತಾವು ಯಾರ ದೋಸ್ತ್? ತಾವು ನಾನು ಬಾಬಾನ್ ದೋಸ್ತ್, ಬಾಬಾ ನನ್ನ ದೋಸ್ತ್. अर्थात अपने मन का मीत बाप दादा को बनाया है. ತಮ್ಮ ಮನಸ್ಸಿನ ಮೀತ್ ಯಾರೋ? ಬಾಪ್ ದಾದಾ ಮಾಡ್ಕೊಂಡಿದ್ದೀರಾ? ದಿಲ್ ಕಾ ದಿಲ್ವಾಲ ಬಾಪ್ ಕೋ ಹಿ ಬನಾಯಾ ಹೈ. ಹೃದಯದ, ನನ್ನ ಹೃದಯದ ದಿಲ್ವಾಲ ಯಾರೋ? ಶಿವಬಾಬಾನೇ ಮಾಡ್ಕೊಂಡಿರಲ್ಲ, ಮತ್ತೆ ಯಾರಿದಾರೋ? एक दिल वाला बाप के सिवाय और किसी से भी दिल की लेन देन करने का संकल्प मात्र भी नहीं है. ऐसा अनुभव करते हो? ಒಬ್ಬ ದಿಲ್ವಾಲ, ಒಬ್ಬ ಹೃದಯ. ಒಬ್ಬರಿಗೆ ಹೃದಯ ಕೊಟ್ಟಿವಿ. ಈಗ ನಾವು ಯಾರು ಕೊಟ್ಟಿದ್ದೀವಿ? ಬಾಬಾ ಕೊಟ್ಟಿವಿ. ಅದನ್ನು ಬಿಟ್ಟು ಬೇರೆ ಯಾರದಾದರೂ ಅವ್ರದ್ದು ತಗೊಳ್ಳುವಂಥ ಸಂಕಲ್ಪದ ಮಾತ್ರ ಏನಿಲ್ಲಲ್ಲ ನಿಮ್ಮ ಸಂಕಲ್ಪದಲ್ಲಿ, ಮತ್ತಿನ್ಯಾರಾದರೂ ಇದ್ದಾರೇನು ಅಂತ ಅರ್ಥ ಬಾಬಾ ಹೇಳ್ತಾರೆ. अगर एक बाप के साथ सर्व संबंधों के सुख, सर्व संबंधों की प्रीति की प्राप्ति अनुभव करते हो तो और कहीं भी किसी संबंध में बुद्धि जा ही नहीं सकती. ಒಂದು ವೇಳೆ ತಂದೆಯನ್ನು ಜೊತೆ ಮಾಡಿಕೊಂಡು ಎಲ್ಲ ಸಂಬಂಧಗಳ ಸುಖದ ಅನುಭವ ಮಾಡ್ತಾ ಪ್ರೀತಿ ಪ್ರಾಪ್ತಿ ಅನುಭವ ಆಗ್ತಿದ್ರೆ ಯಾವ ಸಂಬಂಧದ ಬುದ್ಧಿನಲ್ಲಿ ಯಾರೂ ಕೂಡ ನಿಮಗೆ ಬರೋದಿಲ್ಲ ಅಂತಾರೆ ಬಾಬಾ. ಹರ್ ಶ್ವಾಸ್ ಹರ್ ಸಂಕಲ್ಪ ಮೇ ಸದಾ ಬಾಪ್ ಕೆ ಸರ್ವ ಸಂಬಂಧೋ ಮೇ ಬುದ್ಧಿ ಮಗನ್ ರಹನಿ ಚಾಹಿಯೇ. ನನ್ನ ಪ್ರತಿ ಶ್ವಾಸ ಪ್ರತಿ ಸಂಕಲ್ಪದಲ್ಲಿ ಯಾವಾಗಲೂ ಬಾಬಾರವರೇ ಸರ್ವ ಸಂಬಂಧದಲ್ಲಿ ಬುದ್ಧಿನಲ್ಲಿ ಬರಬೇಕು ಅಂತ ಹೇಳ್ತಾರೆ ಬಾಬಾ. ಕೈ ಬಚ್ಚೋं की कंप्लेंट है कि व्यर्थ संकल्प बहुत आते हैं, बुद्धि बाप की तरफ लगती नहीं. ಇನ್ನು ಕೆಲವರು ಮಕ್ಕಳು ಕಂಪ್ಲೇಂಟ್ ಮಾಡ್ತಾರೆ, ವ್ಯರ್ಥ ಸಂಕಲ್ಪಗಳು ಭಾಳ ಬರ್ತವೆ, ಬಾಬಾನ ಕಡೆ ಬುದ್ಧಿ ಹೋಗುವುದಿಲ್ಲ. ನಾ ಚಾಹತೆ ಹುಯೇ ಭಿ ಕಹಿ ನ ಕಹಿ ಬುದ್ಧಿ ಕಾ ಲಗಾವ್ ಚಲಾ ಜಾತಾ ಹೈ. ಇಚ್ಛೆ ಇಲ್ಲ ಆದರೂ ಕೂಡ ಬುದ್ಧಿ ವ್ಯರ್ಥದಲ್ಲಿ ಹೋಗ್ತದೆ. ವಾಸ್ತೂಲ ಪ್ರವೃತ್ತಿಗೆ ಜಿಮ್ಮೆವಾರಿ ಅಥವಾ ಈ ಲೌಕಿಕ ಜೀವನದ ಜವಾಬ್ದಾರಿಗಳಿದ್ದಾವಲ್ಲ, ಬುದ್ಧಿ ಏನು ಮಾಡಿಬಿಡ್ತದೆ, ಅಲ್ಲಿ ಹೋಗ್ಬಿಡ್ತದೆ. ಬುದ್ಧಿಯೋಕ್ಕೂ ಏಕಾಗ್ರ ಬನನೆ ನಹಿ ದೇತಿ. ನಮ್ಮ ಬುದ್ಧಿಯನ್ನು ಪರಮಾತ್ಮನ ಕಡೆ ಹೋಗೋಕ್ಕೆ ಬಿಡೋದಿಲ್ಲ. ಬಾಬಾ ಹೇಳ್ತಾರೆ, पुरानी दुनिया का संपर्क व वातावरण वृत्ति को चंचल बना देता है. ಹಳೆ ಜಗತ್ತಿನ ಸಂಪರ್ಕ ಅಥವಾ ವಾತಾವರಣ ವೃತ್ತಿ ಇದೇನು ಮಾಡ್ತದೆ? ನಮ್ಮನ್ನು ಚಂಚಲರನ್ನಾಗಿ ಮಾಡ್ತದೆ. जितना तीव्र पुरुषार्थ करना चाहते हैं उतना कर नहीं पाते हैं. ಎಷ್ಟು ನಾನು ತೀವ್ರ ಪುರುಷಾರ್ಥ ಮಾಡಬೇಕು ಅಂತೀನೋ ಅಷ್ಟು ಮಾಡೋಕ್ಕಾಗ್ತಿಲ್ಲ. ಹೈ ಜಂಪ್ ದೇ ನಹಿ ಪಾತೆ, ಹೈ ಜಂಪ್ ಮಾಡೋಕ್ಕಾಗ್ತಿಲ್ಲ. सारे दिन में इसी प्रकार की कंप्लेंट्स बाप दादा के पास बहुत आती है. ಇಡೀ ದಿನ ಈ ತರಹದ ಕಂಪ್ಲೇಂಟ್ಸು ಬಾಪ್ ದಾದಾರವ್ರ ಕಡೆ ಬಹಳಷ್ಟು ಬರ್ತವೆ. मास्टर सर्वशक्तिमान कहलाते हुए भी अपने ही स्वभाव संस्कार से मजबूर हो जाते हैं. ಬಾಬಾ ಹೇಳ್ತಾರೆ, ನೀವು ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳ್ಕೊತೀರಾ ಇಡೀ ದಿನ, ಮೈ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಹೋ, ಮೈ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಹೋ. ಇಂಥ ಸ್ವಭಾವದವರೇ ನೀವು ಮಜಬೂರಾಗ್ತೀರಿ ಅಂತಂದರೆ तो बाप दादा को भी ऐसी बातें सुनते हुए भी ಬಾಪ್ ದಾದಾರವ್ರಿಗೆ ಇಂಥ ಮಾತುಗಳನ್ನು ಹೇಳ್ತೀರಿ ಅಂತಂದರೆ ಮೀಠಿ ಹಸಿ ಭಿ ಆತಿ ಹೇ ಅವ್ರ ರೆಹಮ್ ಭಿ ಆತಾ ಹೇ. ಬಾಬಾಗ ನಗು ಬರ್ತದೆ ಮತ್ತು ಪಾಪ ಅನ್ನಿಸ್ತದೆ ನಮ್ಮ ಮೇಲೆ. ಏನು ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳ್ತೀರಾ ಮತ್ತು ಕಂಪ್ಲೇಂಟ್ ಮಾಡ್ತೀರಾ. जब अपने स्वभाव संस्कार को मिटा नहीं सकते तो ನಿಮ್ಮ ಸ್ವಭಾವ ಸಂಸ್ಕಾರಗಳನ್ನೇ ತೆಗಿಯೋಕ್ಕಾಗೋದಿಲ್ಲ ಅಂತಂದರೆ सारे विश्व से तमो प्रधान आसुरी संस्कार मिटाने वाले कैसे बनेंगे. ಇಡೀ ವಿಶ್ವವನ್ನೇ ಏನು ಮಾಡಬೇಕಾಗಿದೆ ನೀವು? ತಮೋ ಗುಡಿ
ತಮೋ ಪ್ರಧಾನ ಆಸುರಿ ಸಂಸ್ಕಾರಗಳನ್ನು ಏನು ಮಾಡಬೇಕಾಗಿದೆ? ತೆಗಿಬೇಕು. ಯಾರು ತೆಗಿಬೇಕು? ನೀವು ತೆಗಿಬೇಕು. ಆಮೇಲೆ ಇನ್ನೇನ ನೀವೇ ತಕ್ಕೊಳಿಕತ್ರ ಹೆಂಗೆ ಮಾಡ್ತೀರಾ? ಜೋ ಅಪ್ನೇ ಹಿ ಸಂಸ್ಕಾರೋं के वश हो जाए वह सर्व वशीभूत हुई आत्माओं को ಮುಕ್ತ ಕೈಸೆ ಕರ್ ಸಕೆಂಗೆ? ನಿಮ್ಮ ಹಳೆ ಸಂಸ್ಕಾರಗಳ ವಶ ಆಗಿಬಿಟ್ರೆ ಇನ್ನು ಹೊರಗಡೆ ಎಷ್ಟೆಷ್ಟು ಸಂಸ್ಕಾರಗಳಿಂದ ವಶೀಭೂತ ಆಗಿರ್ತಕ್ಕಂಥ ಆತ್ಮಗಳಿದ್ದಾವೆ, ಅವುಗಳನ್ನು ಹೆಂಗೆ ಮುಕ್ತಿ ಮಾಡ್ತೀರಾ? ಅಪನೇ ಸಂಸ್ಕಾರ ಜಿಸ್ಸೆ ಸ್ವಯಂ ಹಿ ಪರೇಶಾನ್ ಹೇ. ನೀವೇ ದುಃಖದಲ್ಲಿ ಇದ್ದರೆ ಅವ್ರೋಂ ಕಿ ಪರೇಶಾನಿ ಕೈಸೆ ಮಿಟಾಯಂಗೆ? ಬೇರೆಯವರ ದುಃಖಗಳನ್ನು ಹೇಗೆ ತೆಗಿತೀರಾ? ऐसे संस्कारों से मुक्ति पाने की सरल युक्ति कौन सी है? ಇಂಥ ಸಂಸ್ಕಾರಗಳಿಂದ ಮುಕ್ತಿಯನ್ನು ಮಾಡ್ಕೊಳ್ಳಿಕ್ಕೆ ಸರಳ ಯುಕ್ತಿಗಳು ಯಾವುದು? कर्म में आने से पहले संस्कार संकल्प में आते हैं. ನೀವೇನೋ ಕರ್ಮ ಮಾಡೋಕ್ಕೆ ಹೋಗ್ತೀರಾ ಅಂದ್ಕೊಡ್ರಿ, ಕರ್ಮ ಮಾಡೋಕ್ಕಿಂತ ಮುಂಚೆ ಏನು ಸಂಸ್ಕಾರ ಇದೆ? ಮೊದಲು ಸಂಕಲ್ಪದಲ್ಲಿ ಬರ್ತೀರಲ್ಲ, ಯಹ ಕರ್ ದೂಂಗಾ, ಐಸಾ ಹೋನಾ ಚಾಹಿಯೇ, ಯಹ ಕ್ಯಾ ಸಮಜ್ತೆ ಹೇ, ಮೈ ಭೀ ಸಬ್ ಕರ್ನಾ ಜಾನ್ತಾ ಹೂँ, ಏನೇನೋ ಬರ್ತಾವೆ. ಯಹ ಕರ್ ದೂಂಗಾ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಹಂಗೆ ಮಾಡಬೇಕು, ಹೀಗೆ ಮಾಡಬೇಕು, ಅವ್ರೇನು ತಿಳ್ಕೊತಾರೆ, ಇವ್ರೇನು ತಿಳ್ಕೊತಾರೆ. इस रूप के संकल्पों में संस्कार उत्पन्न होते हैं. ಈ ತರಹದ ಸಂಸ್ಕಾರಗಳು ಉತ್ಪನ್ನ ಆಗ್ತವೆ, ಸಂಕಲ್ಪಗಳು ಬರ್ತವೆ. जब जानते हो कि इस समय संस्कार संकल्प रूप में अपना रूप दिखा रहे हैं. ನಿಮ್ಗೆ ಗೊತ್ತಿದೆ ಈ ಸಮಯದಲ್ಲಿ ಸಂಸ್ಕಾರ ಸಂಕಲ್ಪ ರೂಪದಲ್ಲಿ ಬರ್ತದೆ. ಸಂಕಲ್ಪಗಳು ಅಂದ್ರೇನು? ನನ್ನ ಸಂಸ್ಕಾರ ಏನಿರ್ತದೋ ಅದೇ ಸಂಕಲ್ಪ ಬರ್ತವೆ. ಅಪನ ರೂಪ ದಿಖಾ ರಹೆ, ತನ್ನ ರೂಪವನ್ನು ತೋರಿಸ್ತಾ ಇದೆ. तो सदैव यह आदत डालो, वह अभ्यास करो कि हर संकल्प को पहले ಚೆಕ್ करना. ಅದಕ್ಕೆ ಇದು ಒಂದು ಏನು ರೂಢಿ ಮಾಡ್ಕೊಳ್ಳಿ. ಏನು ರೂಢಿ ಮಾಡ್ಕೊಳ್ಳೋದು? ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. ಏನು? ಪ್ರತಿ ಸಂಕಲ್ಪವನ್ನು ಮೊದಲು ಚೆಕ್ ಮಾಡಿ. ಈ ಸಂಕಲ್ಪ ಬಾಬಾನ ಶ್ರೀಮತದ ಪ್ರಕಾರ ಇದೇನು? ಕಿ ಕ್ಯಾ ಯಹ ಸಂಕಲ್ಪ ಬಾಪ್ ಸಮಾನ್ ಹೇ? ನಾನು ಏನು ಸಂಕಲ್ಪ ಮಾಡ್ತಾ ಇದ್ದೀನಿ ಇದು ಬಾಪ್ ಸಮಾನ್ ಮಾಡಕ್ಕೆ ಕೊಡ್ತದ? जैसे कई बड़े आदमी होते हैं, वे जो कुछ भी स्वीकार करते हैं तो पहले उस चीज़ की ಚೆಕಿಂಗ್ होती है. ಇವತ್ತಿನ ದಿನಮಾನಗಳಲ್ಲಿ ಏನು ಮಾಡ್ತಾರೆ? ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರಲ್ಲ, ಪ್ರೈಮ್ ಮಿನಿಸ್ಟ್ರು, ಅವರು ಇವರು, ಹಿಂಗೆ ಏನೋ ಕೊಡಬೇಕು, ಹಿಂಗೆ ಪಟ್ಟೆ ತೊಗೊಳಕ್ಕಾಗಲ್ಲ. ಮೊದಲೇನು ಮಾಡ್ತಾರೆ? ಅದು ಚೆಕಿಂಗ್ ಮಾಡ್ತಾರೆ, ಸರಿ ಅದನೋ ಇಲ್ವೋ. जैसे प्रेसिडेंट है या कोई भी विशेष व्यक्ति या बड़े बड़े राजा होते हैं तो उनका हर भोजन पहले चेक होता है, फिर वे स्वीकार करते हैं. उन्हें कोई भी वस्तु देंगे तो पहले उनकी चेकिंग होती है कि कहीं उसमें कुछ अशुद्धि या मिक्स तो नहीं है. ಅದು ಸರಿ ಅದನೋ ಇಲ್ಲೋ, ಎಲ್ಲ ಕರೆಕ್ಟಾಗಿದೆಯೇ ಇಲ್ಲೋ ಅಂತ ಎಲ್ಲರೂ ಅದನ್ನೇನು ಮಾಡ್ತಾರೆ? ಚೆಕ್ ಮಾಡಿ ಆಮೇಲೆ ಅದನ್ನು ಅವ್ರಿಗೆ ಕೊಡ್ತಾರೆ. ವಹ ಬಡೇ ಆದ್ಮಿ ಆಪ್ಕೆ ಆಗೆ ಕ್ಯಾ ಹೇ? ಅವ್ರು ದೊಡ್ಡವರ, ನೀವು ದೊಡ್ಡವರ ಅಂತ ಕೇಳ್ತಾರೆ ಬಾಬಾ. ಇವತ್ತು ಪ್ರೆಸಿಡೆಂಟನ್ನು ನಿಮ್ಮ ಮುಂದೆ ಏನು ಅಂತ ಕೇಳ್ತಾರೆ ಬಾಬಾ. आपके राज्य में ये बड़े आदमी पाँव भी नहीं रख सकते. ನಾಳೆ ಸತ್ಯುಗದಲ್ಲಿ ನಿಮ್ಮ ರಾಜ್ಯದಲ್ಲಿ ಈಗೇನು ಚೀಫ್ ಮಿನಿಸ್ಟರು, ಪ್ರೈಮ್ ಮಿನಿಸ್ಟರು, ದೊಡ್ಡ ದೊಡ್ಡ ವ್ಯಕ್ತಿಗಳಿದಾರಲ್ಲ, ಅವ್ರು ಕಾಲಿಡಕ್ಕೂ ಆಗೋದಿಲ್ಲ. ಅಂದರೆ ನೀವು ದೊಡ್ಡವರ, ಅವರು ದೊಡ್ಡವರ ಅಂತ ಕೇಳ್ತಾರೆ ಬಾಬಾ. अब भी आपके पाँव पर पड़ने वाले हैं, ಅವರೆಲ್ಲ ಬಂದು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ವ್ಯಕ್ತಿ ಅನ್ನಿಸ್ಕೊಂಡವರು ಕೂಡ ನಿಮಗೆ ಕೈ ಮುಗಿತಾರೆ. जब राजाओं के भी राजा बनते हो, ನೀವೇನಾಗೋರಿದ್ದೀರಾ? ಆ ರಾಜರ ಮೇಲೆ ರಾಜ ಆಗೋರಿದ್ದೀರಾ. और सृष्टि के बीच ಶ್ರೇಷ್ಠಾತ್ಮ कहलाते हो. ಸದ್ಯ ಇದೇ ಸೃಷ್ಟಿನಲ್ಲಿ ಶ್ರೇಷ್ಠಾತ್ಮಗಳು ಅಂದರೆ ಯಾರು? ನೀವು. तो आप विशेष आत्माओं का यह संकल्प रूपी बुद्धि का जो भोजन है. ಹಾಗಾದರೆ ನೀವು ವಿಶೇಷಾತ್ಮಗಳ ಸಂಕಲ್ಪ ರೂಪ ಬುದ್ಧಿಯ ಭೋಜನ ಹೆಂಗಿರಬೇಕು? ಅವ್ರದ್ದು ಸ್ಥೂಲ ಊಟ ಅದು ಹೊರಗಡೆ, ನಿಮ್ಮದು ಊಟ ಯಾವುದೋ? ಸಂಕಲ್ಪದ ಊಟ. ಆ ಸಂಕಲ್ಪಗಳ ಊಟ ಹೇಗಿರಬೇಕು? ಉಸ್ಕೆ ಲಿಯೇ ಭೀ ಚೆಕಿಂಗ್ ಹೋನಿ ಚಾಹಿಯೇ. ಅದಕ್ಕಾಗಿ ಆ ಸಂಕಲ್ಪ ಭೋಜನನು ಏನಾಗಬೇಕು? ಚೆಕಿಂಗ್ ಆಗಬೇಕು. ಯಾರು ಚೆಕಿಂಗ್ ಮಾಡ್ಕೋಬೇಕು? ಅದನ್ನು ನಾವೇ ಮಾಡ್ಕೋಬೇಕು.
जब बिना चेकिंग के स्वीकार करते हो, ಚೆಕಿಂಗ್ ಮಾಡ್ದೇ ಸ್ವೀಕಾರ ಮಾಡಿದರೆ इसलिए धोखा खाते हो, ಅಲ್ಲಿ ಮೋಸ ಹೋಗಬೇಕಾಗ್ತದೆ. तो हर संकल्प को पहले चेक करो, जैसे सोने को यंत्र द्वारा ಚೆಕ್ करते हैं. ಪ್ರತಿ ಸಂಕಲ್ಪವನ್ನು ಚೆಕ್ ಮಾಡಿ, ಹೇಗೆ ಬಂಗಾರವನ್ನು ಯಂತ್ರದ ಮುಖಾಂತರ ಚೆಕ್ ಮಾಡ್ತಾರಲ್ಲ, ಇದು ನಿಜವಾದ ಬಂಗಾರ ಆಯಿತೋ ಇಲ್ಲೋ ಅಂತ. कि सच्चा है क्या, मिक्स है, रियल है अथवा गोल्ड है. ऐसे ही यह चेक करो कि संकल्प बाप दादा समान है या नहीं. ಒಂದೊಂದು ಸಂಕಲ್ಪನೂ ಬಾಪ್ ದಾದಾರವರ ಸಮಾನ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. इस आधार से चेक करो, फिर वाणी और कर्म में लाओ. ಮೊದಲು ಸಂಕಲ್ಪವನ್ನು ಚೆಕ್ ಮಾಡಿ ನಂತರ ವಾಣಿ ಮತ್ತು ಕರ್ಮದಲ್ಲಿ ಬರಬೇಕು. आधार को भूल जाते हो, तब संस्कार शूद्रपने के और विष के मिक्स हो जाते हैं. ಬಾಬಾ ಹೇಳ್ತಾರೆ, ಆಧಾರನ್ನೇ ಮರ್ತು ಬಿಡ್ತೀರಾ, ಮುಂದೆ ಸಂಸ್ಕಾರ ಏನು ಬರ್ತದೆ, ಶೂದ್ರಪನ ಸಂಸ್ಕಾರ ಬರ್ತದೆ, ಅದರಲ್ಲಿ ವಿಷ ಮಿಕ್ಸ್ ಆಗ್ತದೆ. जैसे भोजन में मिक्स हो जाता तो वह मूर्छित कर देता है. ಭೋಜನದಲ್ಲಿ ವಿಷ ಮಿಕ್ಸ್ ಆಯಿತು ಅಂದರೆ ಮೂರ್ಛೆ ಹೋಗಿಬಿಡ್ತಾರೆ. ऐसे ही ಹಾಗೇನೆ ಸಂಕಲ್ಪ ರೂಪಿ ಆಹಾರ, ಆತ್ಮನ ಭೋಜನ ಏನು, ಸಂಕಲ್ಪ. ಆಹಾರ ಭೋಜನ ಮೇ ಪುರಾಣೇ ಶೂದ್ರಪನ್, ಸಂಕಲ್ಪ ಅನ್ನೋ ಆಹಾರದಲ್ಲಿ, ಊಟದಲ್ಲಿ ಹಳೆಯ ಶೂದ್ರಪನದ ವಿಷ ಮಿಕ್ಸ್ ಆಯಿತು ಅಂದರೆ तो बाप दादा की स्मृति और समर्थी स्वरूप से मूर्छित हो जाते हैं. ಸಂಕಲ್ಪದಲ್ಲಿ ಏನಾದರೂ ಶೂದ್ರಪನ್, ವಿಕಾರ, ಕಾಮ, ಕ್ರೋಧ, ಮೋಹ, ವ್ಯರ್ಥ ಸಂಕಲ್ಪ, ಸಾಧಾರಣ ಸಂಕಲ್ಪ ಇವೆಲ್ಲ ಬಂದು ಅಂತಂದರೆ ಬಾಬಾ ಅವರನ್ನು ವಿಸ್ಮೃತಿ ಮಾಡಿಬಿಡ್ತದೆ, ಮೂರ್ಛಿತರನ್ನಾಗಿ ಮಾಡಿಬಿಡ್ತದೆ. तो अपने को विशेष आत्मा ये समझते हुए अपने आप का स्वयं ही चक्कर बनो. समझा? ಅದಕ್ಕೆ ತಾವು ವಿಶೇಷಾತ್ಮಗಳು ಅಂತ ತಿಳ್ಕೊಂಡು ತಮ್ಮನ್ನು ತಾವು ಸ್ವಯಂವನ್ನು ಚೆಕ್ ಮಾಡ್ಕೊಳ್ಳಿ. ವಿಶೇಷಾತ್ಮ ಕಿ ಅಪ್ನಿ ಶಾನ್ ಮೇ ರಹೋ ತೋ ಪರೇಶಾನ್ ನಹಿ ಹೋಂಗೆ. ನಾನಾತ್ಮ ವಿಶೇಷಾತ್ಮ ಅನ್ನೋ ಶಾನ್ನಲ್ಲಿದ್ದರೆ ದುಃಖ ಇರೋದಿಲ್ಲ. ಅಚ್ಛಾ ಯಹ ಹುಯಿ ಸಂಸ್ಕಾರೋ ಕೋ ಮಿಟಾನೆ ಕಿ ಯುಕ್ತಿ. ಹಳೆಯ ಸಂಸ್ಕಾರಗಳನ್ನು ತೆಗಿಬೇಕು ಅನ್ನೋ ಯುಕ್ತಿಯನ್ನು ಬಾಬಾ ಹೇಳಿದರು. ಏನು ಹೇಳಿದರು? ಸಂಕಲ್ಪನ ಚೆಕ್ ಮಾಡ್ಕೊಳ್ಳಿ. अगर इस कार्य में सदा बिजी रहेंगे व सदा होली हाउस स्वरूप में स्थित होंगे तो शुद्ध व अशुद्ध, शूद्रपन और ब्राह्मणपन को सहज ही चेक कर सकेंगे. और बुद्धि इसी कार्य में बिजी होने के कारण व्यर्थ संकल्पों की कंप्लेंट से फ्री हो जाएगी. बड़ी सदा ಚೆಕ್ಕಿಂಗ್ ಇರಬೇಕು. ಏನು ಸಂಕಲ್ಪದಲ್ಲಿ ಏನು ಬಂತು, ಏನು ವಿಚಾರ ಮಾಡಾಕ್ತೀನಿ, ಇದರಿಂದ ನಂದು ಏನಾಗ್ತದೆ, ಈ ಥರ ಮಾಡ್ತಾ ಹೋದರೆ ಏನಾಗ್ತೀರಾ, ಹೌಸಾಗ್ತೀರಾ ಅಂತ ಬಾಬಾ. ದೂಸರಿ ಬಾತ್ ಒಂದು ಹೇಳಿದ್ರು ಬಾಬಾ. ಇದು ಎರಡೇ ಮಾತು. ಸಾರಾ ದಿನ್ ಬಾಬಾ ಹೇಳ್ತಾರೆ, सारा दिन बाप के सर्व संबंधों का हर समय प्रमाण सुख नहीं ले पाते हो, जो गोपियों और पांडवों के चरित्र गाए हुए हैं. ಇಡೀ ದಿನ ತಂದೆಯ ಸರ್ವ ಸಂಬಂಧದ ಪ್ರತಿ ಸಮಯ ಪ್ರಮಾಣ ಸುಖ ಪಡಲಿಲ್ಲ ಅಂದರೆ, ಗೋಪಿಯ ಮತ್ತು ಪಾಂಡವರ ಚರಿತ್ರೆ ಇದೆಯಲ್ಲ, ಬಾಪ್ ಸೆ ಸರ್ವ ಸಂಬಂಧೋं का सुख लेना और मगन रहना. ಗೋಪಿಯರ ಗಾಯನ ಏನಿದೆ, ಪಾಂಡವರ ಗಾಯನ ಏನಿದೆ, ತಂದೆಯ ಜೊತೆಗೆ ಎಲ್ಲ ಸಂಬಂಧಗಳ ಸುಖವನ್ನು ಪಡೆದು ಮಗನ್ನಾಗೋದು, ಅಥವಾ ಸರ್ವ ಸಂಬಂಧಕ್ಕೆ ಲವ್ ಮೇ, ಎಲ್ಲ ಸಂಬಂಧದ ಪ್ರೀತಿನಲ್ಲಿ ಲವ್ಲೀನ್ ರೆಹನಾ, ವಹ ಅನುಭವ ಅಭಿ ಕಿಯಾ ನಹಿ, ಇನ್ನು ನೀವು ಅನುಭವ ಮಾಡೇ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, इसलिए जिन संबंधों के सुखों का अनुभव नहीं किया है उन संबंधों में बुद्धि का लगाव जाता है. ಯಾಕೆ ಬುದ್ಧಿ ಹೊರಗಡೆ ಹೋಗ್ತದೆ ಅಂತ ಕೇಳ್ತಾರೆ ಬಾಬಾ. ನೀವು ಬಾಬಾನ ಎಲ್ಲ ಸಂಬಂಧದಲ್ಲಿ ತಗೊಂಡು ಸುಖದ ಅನುಭವ ಮಾಡಲಿಕ್ಕತ್ತಿಲ್ಲ. ಅದಕ್ಕಾಗಿ ಮನಸ್ಸಿಗೆ ಯಾವ ಸಂಬಂಧ ಬೇಕು ಅಂತಂದಾಗ ಅದು ಬೇರೆ ಕಡೆ ಹೋಗ್ಬಿಡ್ತೈತಿ ಅಂತಾರೆ ಬಾಬಾ. ಬುದ್ಧಿ
ಇದು ರಹಸ್ಯ ಅದವ. ಬಾಬಾ ಹೇಳ್ತಾರೆ, इसलिए जिन संबंधों के सुखों का अनुभव नहीं किया है उन संबंधों में बुद्धि का लगाव जाता है और वह आत्मा का लगाव व बुद्धि की लगन विघ्न रूप में बन जाती है. तो सारे दिन में भिन्न भिन्न संबंधों का अनुभव करो. ಇಡೀ ದಿನ ಎಲ್ಲ ಸಂಬಂಧಗಳಲ್ಲಿ ಬಾಬಂದ ಅನುಭವ ಮಾಡಬೇಕು. अगर इस समय बाप से सर्व संबंधों का सुख नहीं लिया है तो सर्व सुखों की प्राप्ति में सर्व संबंधों की रसना लेने में कमी रह जाएगी. अभी अगर यह सुख नहीं लिया तो कब लेंगे? ಈಗ ಅನುಭವ ಮಾಡಲಿಲ್ಲ ಅಂದರೆ ಇನ್ಯಾವ ಮಾಡ್ಕೊಳ್ಳೋರು? ಇದು ಒಂದೇ ಸಮಯ, ಸಂಗಮಯುಗದಲ್ಲಿ ಮಾತ್ರ ಪರಮಾತ್ಮನನ್ನು ಎಲ್ಲ ಸಂಬಂಧ ಸುಖದ ಅನುಭವ ಮಾಡಲಿಕ್ಕೆ ಸಾಧ್ಯ. आत्माओं से सर्व संबंध तो सारा कल्प अनुभव करेंगे. ಆತ್ಮಗಳ ಜೊತೆ ಎಲ್ಲ ಸಂಬಂಧದಲ್ಲಿ ಆತ್ಮಗಳ ಜೊತೆ ನೀವು ಅನುಭವ ಮಾಡೇ ಮಾಡ್ತೀರ. ಸತ್ಯಯುಗದಿಂದ ಮಗ, ತಂದೆ, ತಾಯಿ ಆ ಸಂಬಂಧಗಳ ಅನುಭವ ಮಾಡ್ತೀರ. ಅದ್ರ ಪರಮಾತ್ಮನ ಜೊತೆ ಇವೆಲ್ಲ ಸಂಬಂಧಗಳನ್ನು ಅನುಭವ ಮಾಡೋದು ಯಾವಾಗ? ಕೇವಲ ಈ ಸಂಗಮದಲ್ಲಿ. ಈ ಸರ್ವ ಸಂಬಂಧಕ್ಕೆ ಸುಖೋ ಮೇ ಸಾರಾ ದಿನ್ ರಾತ್ ಅಪನೇಕೋ ಬ್ಯುಸಿ ರಖೋ. ಈ ಎಲ್ಲ ಸಂಬಂಧಗಳ ಸುಖದಲ್ಲಿ ಇಡೀ ದಿನ ಹಗಲು ರಾತ್ರಿ ಬ್ಯುಸಿ ಇರಿ ಅಂತಾರೆ ಬಾಬಾ. इन सुखों में निरंतर रहने से और सर्व संबंध असार और नीरस अनुभव होंगे. ಈ ಎಲ್ಲ ಸಂಬಂಧಗಳ ಅನುಭವದಲ್ಲಿ ಬಂದರೆ ಹೊರಗಡೆದೆಲ್ಲ ಏನಾಗ್ತದದು? ನೀರಸ ಅನುಭವ ಆಗ್ತದೆ. इसलिए बुद्धि एक ठिकाने पर स्थित हो भटकना बंद हो जाएगा. ನಾವಿನ್ನ ಆ ಕಡೆ ಈ ಕಡೆ ಹೋಗ್ತೀವಿ ಅಂತಂದರೆ ಬಾಬಾರವರನ್ನು ಎಲ್ಲ ಸಂಬಂಧಗಳಲ್ಲಿ ಅನುಭವ ಮಾಡ್ತಿಲ್ಲ, ಅದಕ್ಕೆ ನಾವು ಒಂದೇ ಕಡೆ ಇರ್ತಿಲ್ಲ. और आप इन सुखों के झूले में सदा झूलते रहेंगे. ऐसी स्थिति बनाने से तीव्र पुरुषार्थ स्वतः और सहज बन जाएंगे. सर्व कंप्लेंट समाप्त हो कंप्लीट बन जाएंगे. समझा? अपने कंप्लेंट्स का रेस्पॉन्स ತಿಳಿತಾ? ಯಾಕೆ ಕಂಪ್ಲೇಂಟ್ ಆಗ್ತಿದೆ ಅಂತಂದರೆ ನೀವೆಲ್ಲ ಸಂಬಂಧದಲ್ಲಿ ಹೋಗ್ತಿಲ್ಲ. ಬಾಬಾ ಹೇಳ್ತಾರೆ, ऐसे सदा अतीन्द्रिय सुखों के झूले में झूलने वाले, सदा बाप के साथ सर्व संबंध निभाने वाले, सदा स्वयं को साक्षी और बाप को साथी समझने वाले, ऐसे खुदा दोस्त, सदा खुदाई खिदमत में रहने वाले, ऐसे बाप समान बच्चों को बाप दादा का याद प्यार और नमस्ते. नमस्ते बाबा, नमस्ते. सुनने में खुश होते हो, ಹೇಳಾಗ ಕೇಳಾಗ ಬಹಳ ಖುಷಿ ಆಗ್ತೀರಾ. लेकिन निभाने में कहीं मजबूर होते जाते हो. ಅದು ನಿಭಾಯಿಸೋದ್ರಲ್ಲಿ ಏನಾಗ್ತೀರಾ? ವೀಕ್ ಆಗಿಬಿಡ್ತೀರಾ. जब सुनने में इतनी खुशी होती है, ಕೇಳಾಗನೇ ಇಷ್ಟು ಖುಷಿ ಆಗ್ತೈತಿ ಅಂದರೆ ಸ್ವರೂಪದಲ್ಲಿ ಬಂದಾಗ ಇನ್ನೆಷ್ಟು ಖುಷಿ ಆಗೋದಿಲ್ಲ ಅಂತಾರೆ ಬಾಬಾ. इस समय सभी हर्षित मुख हो. ಈ ಕೇಳಾಗ ಹೇಳಾಗ ಭಾಳ ಮುಖ ಹರ್ಷಿತಿದೆ. ऐसे ही सदा हर्षित मुख रहो तो स्वयं का भी समय बचाएंगे और निमित्त बनी हुई आत्माओं का भी समय बचा लेंगे. ನೋಡ್ರಿ ಬಾಬಾ ಹೇಳ್ತಾರೆ, ಯಾವಾಗಲೂ ಹರ್ಷಿತ ಆಗಿದ್ರೆ ನಿಮ್ಮ ಸಮಯನೂ ಉಳಿತಾಯ ಆಗ್ತದೆ, ನಿಮ್ಮ ಎದುರುಗಡೆ ಇದ್ದಂಥ ಆತ್ಮಗಳ ಸಮಯನೂ ಉಳಿತಾಯ ಮಾಡ್ತೀರಾ ಅಂತಾರೆ ಬಾಬಾ. ಅಭಿ ತಕ್ ಗಿರ್ನೆ और ಚढ़ने में हो. ಇನ್ನು ಇಳಿದು ಏರುವುದೇ ನಡೆದದ. स्वयं को संभालने में, बुद्धि को ठिकाने लगाने में 25% समय जो इसमें जाता है तो यह समय बच जाएगा और वह कमाई में जमा हो जाएगा. ಬರೀ ಏರೋದು ಇಳಿದು ಉಳಿದು ಮಾಡಿದ್ರೆ ಟೈಮ್ ಹೋಗ್ಬಿಡ್ತದಲ್ಲ. ಆ ಬಚತ್ ಕರ್ನಾ ಸೀಖೋ. ಸಮಯವನ್ನು ಉಳಿತಾಯ ಮಾಡೋದನ್ನು ಕಲ್ತ್ಕೊಳ್ಳಿ. ಸಮझा? ಓಂ ಶಾಂತಿ.